So this video is for the tips as well as tricks to present your paper, and by the end of the video you'll get confidence. Whoever were like feeling I'm not confident, you'll feel confident. Okay, starting from module 1, ಎಲ್ಲದರಲ್ಲೂ ಲೈಕ್ ಮಾಡೆಲ್ಸ್ ಇದೆ. ನಾರ್ಮಲ್ ಆಗಿ ವಾಟರ್, ಸ್ಪೈರಲ್, ವಿ ಮಾಡೆಲ್ ಅದೆಲ್ಲ ನೀವು ಹೇಗಿದ್ರು ಓದ್ಕೊಂಡಿರ್ತೀರ. ಸೊ ಇದರಲ್ಲಿ ಒಂದು ಗ್ಯಾರಂಟಿ ಬರುತ್ತೆ. ಐದರ್ ದೇ ಕ್ಯಾನ್ ಆಸ್ಕ್ ಡೈರೆಕ್ಟ್ಲಿ, ಇಲ್ಲ ಡಿಫರೆನ್ಸ್ ಅಲ್ಲಿ ಕೇಳ್ಬೋದು. ಡಿಫರೆನ್ಸ್ ಕೇಳಿದ್ರೆ ಅವ್ರು ಕೇಳ್ತಾರೆ ವಾಟರ್ ಮತ್ತೆ ಸ್ಪೈರಲ್ ಮಾಡೆಲ್. ಆಮೇಲೆ ಯೂನಿಕ್ ನೇಚರ್ ಆಫ್ ವೆಬ್ ಆಪ್ಸ್ ಓದಿರ್ತೀರಾ, ಕ್ಯಾರೆಕ್ಟರಿಸ್ಟಿಕ್ಸ್ 3 ಇದೆ ಓದಿರ್ತೀರಾ. ಅಂಡ್ ಇವಾಗ ಇವಾಲ್ಯೂಷನರಿ ಮಾಡೆಲ್ಸ್ ಅಲ್ಲಿ ಸ್ಪೈರಲ್ ಮಾಡೆಲ್ ಮತ್ತೆ ಪ್ರೋಟೋಟೈಪ್ ಮಾಡೆಲ್ ಬರುತ್ತೆ, ಅದೊಂದೆರಡು ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಕೇಳೋ ಚಾನ್ಸ್ ಇದೆ. ಅಂಡ್ ಜನರಿಕ್ ಪ್ರಾಸೆಸ್ ಅಂತೂ ಗೊತ್ತಿದೆ, CPM CD ಅದೇ ಟ್ರಿಕ್ ನಾನು ಹೇಳ್ಕೊಟ್ಟಿದ್ದೆ, ಅದೇ ಥರ ನೆನ್ಪಿಟ್ಕೊಳ್ಳಿ. ಆಮೇಲೆ ವಾಟ್ ಇಸ್ ಪ್ರಾಸೆಸ್ ಅಂದರೆ ಕಲೆಕ್ಷನ್ ಆಫ್ ಆಕ್ಷನ್ ಆಕ್ಟಿವಿಟಿ, ಅದಂತೂ ಗೊತ್ತೇ ಇದೆ ನಿಮಗೆ. ಮತ್ತೆ ಅದಕ್ಕೆ ಸ್ಟೆಪ್ಸ್. ಯೂನಿಫೈಡ್ ಪ್ರಾಸೆಸ್ ಮಾಡೆಲ್ ಎಲ್ಲ ರೇರ್ಲಿ ಕೇಳಿದ್ದಾರೆ, ಕೇಳೋದು ಇಲ್ಲ ಅನ್ಕೊಳ್ಳಿ. ಯು ಕ್ಯಾನ್ ಸ್ಕಿಪ್ ಯೂನಿಫೈಡ್ ಪ್ರಾಸೆಸ್ ಮಾಡೆಲ್ ಎಲ್ಲ. ಓಕೆ, ಯೂನಿಫೈಡ್ ಇಂದ ಫುಲ್ ಅಲ್ಲ ಲೈನ್. ಕನ್ಕರೆಂಟ್ ಮಾಡೆಲ್ ಮತ್ತೆ ಸ್ಪೆಷಲೈಸ್ ಮಾಡೆಲ್ ಓದಬೇಕು. ಕನ್ಕರೆನ್ಸ್ ಅಂದ್ರೆ ಏನು ಇಲ್ಲ, ಎರಡು ಪ್ರಾಸೆಸ್ ಒಂದೇ ಟೈಮಲ್ಲಿ ಆಗುತ್ತೆ. ಸೊ ಡಯಾಗ್ರಾಮ್ ಅನ್ನು ನೋಡ್ಕೊಳ್ಳಿ, ಜಾಸ್ತಿ ಕೇಳಿಲ್ಲ ಬಟ್ ಬ್ಯಾಕಪ್ಗೆ ಓದ್ಕೊಳ್ಳೋಣ. ಮಾಡೆಲ್ 2 ಅಲ್ಲಿ ಬಂದ್ಬಿಟ್ರೆ ರಿಕ್ವೈರ್ಮೆಂಟ್ಸ್ ಇನ್ ಇಂಜಿನಿಯರಿಂಗ್, ಅಂಡ್ 7 ಸ್ಟೆಪ್ಸ್ ಏನಿದೆ ಕರೆಕ್ಟಾಗಿ ಓದ್ಕೊಳ್ಳಿ. ನೆಗೋಸಿಯೇಷನ್ ಮತ್ತೆ ವ್ಯಾಲಿಡೇಷನ್ ಮೇಲೆ ಒಂದು ಕ್ವಶನ್ಸ್ ಕೇಳ್ಬೋದು. ಎಸ್ಟಾಬ್ಲಿಷಿಂಗ್ ಗ್ರೌಂಡ್ ವರ್ಕ್ಗೆ 4 ಪಾಯಿಂಟ್ಸ್ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಎಲಿಸಿಟಿಂಗ್ ರಿಕ್ವೈರ್ಮೆಂಟ್ಸ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಗ್ಯಾದರ್ ಮಾಡಬೇಕು ಜನರಲ್ ಆಗಿ ಬರೀರಿ. ಫಸ್ಟ್ ನೀವೇನು ಮಾಡ್ತೀರಾ, ಅಪ್ರೋಚ್ ಮಾಡ್ತೀರಾ, ಮೀಟಿಂಗ್ಸ್ ಕಂಡಕ್ಟ್ ಮಾಡ್ತೀರಾ, ಅದ್ರ ಮೇಲೆ ಕೋಡಿಂಗು, ಟೆಸ್ಟಿಂಗು, ಮಲ್ಟಿಪಲ್ ರಿವ್ಯೂ ಆಗುತ್ತೆ, ಪ್ರೋಟೋಟೈಪ್ ಬಿಲ್ಡ್ ಮಾಡ್ತೀರಾ, ಇಟರೇಟ್ ಮಾಡಿ ಇಂಪ್ರೂವ್ ಮಾಡ್ತೀರಾ. ಅಷ್ಟೇ, ಜನರಲ್ ಆಗಿ ಯೋಚನೆ ಮಾಡಿ ಬರೀರಿ, ಆನ್ಸರ್ಸ್ ಮರ್ತೋದ್ರೆ. ಓಕೆ, ಅಂಡ್ ಸೆಕೆಂಡ್ ಮಾಡಲ್ ಗ್ಯಾರಂಟಿ ಕ್ವೆಶನ್ ಏನು ಅಂದರೆ ಕ್ಯಾಮ್ರಾ ಸರ್ವೈಲೆನ್ಸ್. ಐದರ್ UML ಕೇಳಿದ್ರೆ ಅದು 3 ಇದೆ ಅಲ್ವಾ, ACS ಲೈಕ್ ಆಕ್ಸೆಸ್ ದ ಕ್ಯಾಮ್ರಾ, ದೆನ್ C ಇಂದ ಕ್ಲಿಕ್ ಆನ್ ಏನೋ, ಆಮೇಲೆ ಅದು 3 ಥಿಂಗ್, ದಟ್ ಇಸ್ UML. ಆಮೇಲೆ ಕ್ಯಾಮ್ರಾ ಸರ್ವೈಲೆನ್ಸ್ಗೆ ದೊಡ್ಡದು ಫ್ಲೋ ಚಾರ್ಟ್ ಥರ ಇದೆ ಅಲ್ವಾ, ಅದು. ನೆಕ್ಸ್ಟು ಕ್ಲಾಸ್ ಬೇಸ್ಡ್ ಮಾಡೆಲಿಂಗ್ ಕೇಳ್ಬೋದು. ವಾಟ್ ಇಸ್ ಕ್ಲಾಸ್ ಬೇಸ್ಡ್ ಮಾಡೆಲಿಂಗ್, ಟೈಪ್ಸ್ ಆಫ್ ಕ್ಲಾಸಸ್ ಬರೀಬೇಕಾಗುತ್ತೆ. ಅದು ಬಿಟ್ಟರೆ CRC ಇದೆ, ಅದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಓಕೆ, ದೆನ್ ಥರ್ಡ್ ಮಾಡ್ಯೂಲಲ್ಲಿ ಇಟ್ ಇಸ್ ಲೈಕ್ ವಾಟ್ ಈಸ್ ಅಜಾಲಿಟಿ ಅಂತ ಫಿಕ್ಸು. ಅಜಾಲಿಟಿ ಪ್ರಿನ್ಸಿಪಲ್ಸ್ ಕೇಳ್ತಾರೆ. ಆ್ಯಂಡ್ ಇಲ್ಲೂ ಕೂಡ ಪ್ರಿನ್ಸಿಪಲ್ಸ್ ದಟ್ ಗೈಡ್ ಈಚ್ ಫ್ರೇಮ್ವರ್ಕ್ ಆಕ್ಟಿವಿಟಿ ಅಂತ ಇದೆ. ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗ್ತಿದ್ದೀರಾ. ಪ್ರಿನ್ಸಿಪಲ್ಸ್ ದಟ್ ಗೈಡ್ ಈಚ್ ಫ್ರೇಮ್ವರ್ಕ್ ಆಕ್ಟಿವಿಟಿ ಅಂದರೆ ನೀವು ಎಲ್ಲಾದರೂ ಪ್ರಿನ್ಸಿಪಲ್ಸ್ ಓದಬೇಕು ಅಂತಲ್ಲ. ಕಮ್ಯುನಿಕೇಷನ್ ಪ್ಲಾನಿಂಗ್ ಅದೇ ಹೌದು, ಬಟ್ ಯು ಕ್ಯಾನ್ ಜಸ್ಟ್ ರೈಟ್ 3 ಪ್ರಿನ್ಸಿಪಲ್ಸ್ ಫಾರ್ ಈಚ್. ಯಾಕಂದರೆ 5ಗೆ 2 ಬರೆದ್ರೂ ಸಾಕು, ಬಟ್ 3 ಓದ್ಕೊಳ್ಳಿ ಎಲ್ಲಾದ್ರಿಂದು. ನೆಕ್ಸ್ಟ್ ಬಂದುಬಿಟ್ಟು ಟೂಲ್ ಸೆಟ್ ಬಗ್ಗೆ ನಾನು ಜನರಲ್ ಆಗಿ ಬರೆದು ಒಂದಿಷ್ಟು ಟೂಲ್ಸನ್ನು ಬರೆದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಿದ್ದೆ. ಎಕ್ಸ್ಟ್ರೀಮ್ ಪ್ರೋಗ್ರಾಮಿಂಗ್ ಇಲ್ಲ ASD ಗ್ಯಾರಂಟಿ ಕೇಳ್ತಾರೆ. ಓಕೆ, ಆ್ಯಂಡ್ ಮಾಡ್ಯೂಲ್ 4ಅಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸೈಕಲ್ ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್ ಎರಡು, ಡಯಾಗ್ರಾಮ್ ಒಂದೇ ಇದೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್ ಕೆಳಗಡೆನೆ ಸಾಫ್ಟ್ವೇರ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್ ಅಂತಲೂ ಬರೆದಿದ್ದಾರೆ, ಬಿಕಾಸ್ ಮೆನಿ ಪೀಪಲ್ ಆರ್ ಗೆಟಿಂಗ್ ಕನ್ಫ್ಯೂಸ್ಡ್ ರಿಗಾರ್ಡಿಂಗ್ ದಟ್ ಡಯಾಗ್ರಾಮ್. ಸೊ ಅದಲ್ಲೇ ಇದೆ. ಕಾಸ್ಟ್ ಬೆನಿಫಿಟ್ ಇವಾಲ್ಯೂಷನ್ ಟೆಕ್ನಿಕ್ಸ್ ಕೇಳ್ಬೋದು, ಮತ್ತು ರಿಸ್ಕ್ ಇವಾಲ್ಯೂಷನ್ ಹೇಗೆ ಮಾಡ್ತೀವಿ ಅಂತ ಕೇಳ್ಬೋದು, ಅದು ಇಂಪಾರ್ಟೆಂಟ್ ಇದೆ ಇಲ್ಲಿ. ಆ್ಯಂಡ್ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ಕೇಳ್ಬೋದು. ದೆನ್ 5th ಮಾಡ್ಯೂಲಲ್ಲಿ ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ದಿಸ್ ಥಿಂಗ್ಸ್. ಇದರಲ್ಲಿ ಕೆಲವೊಂದು ಡಿಲೇಟೆಡ್ ಸಿಲೆಬಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಹೇಳೋ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮೋಸ್ಟ್ ಆಫ್ ದೆಮ್ ಹೂ ಆರ್ ವಾಚಿಂಗ್ ದಿಸ್ ವಿಡಿಯೋ, they'll think I'm just telling the portions and they'll skip, but ಇದು ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. ಸೊ they might give the portion out of syllabus also. In case if they give, ನಿಮ್ಗೆ ಗೊತ್ತಿರಲ್ಲ ಅಲ್ವಾ, ಡೋಂಟ್ just leave it and come. ಕ್ವಶನ್ ನಂಬರ್ಸ್ ಹಾಕಿ ಬನ್ನಿ. ಲೈಕ್ 5th ಮಾಡಲಲ್ಲಿ ಎಲ್ಲ ಹಾಕಿ, ಲೈಕ್ 9th ABC ಇದ್ರೆ ABC, 10th ABC ಒಳಗಡೆ ಲೈಕ್ ಇನ್ಸೈಡ್ ದ ಪೇಪರ್ 9th ABC ಬರೆದ್ರೆ ಫಸ್ಟ್ ಪೇಜಲ್ಲಿ ನೀವು ಬಬಲ್ ಮಾಡಬೇಕಲ್ಲ, ಯಾವ್ಯಾವ್ದು ಅಟೆಂಪ್ಟ್ ಮಾಡಿದ್ದೀರಾ ಅಂತ, ಅಲ್ಲೂ ಕೂಡ ಬಬಲ್ ಮಾಡಿ ಬನ್ನಿ. ಲೈಕ್ ಸುಮ್ಮನೆ ಅಟೆಂಪ್ಟ್ ಮಾಡಿದ್ದೀರಾ ಅಂತ ಆಗಲಿ, ಯಾಕಂದರೆ ಒಂದು ವೇಳೆ ಎಕ್ಸ್ಟ್ರಾ ಕ್ವಶನ್ಸ್ ಅದರಿಂದ ಕೇಳಿಲ್ಲ ಅಂದರೂ ಬರಬೇಕು. ಹಾಗಾದರೆ 5th ಮಾಡಲಲ್ಲಿ ಏನೇನು ಕ್ವಶನ್ಸ್ ಜನರಲ್ ಆಗಿ ಅದಷ್ಟು ಸಿಲೆಬಸ್ನ ಔಟ್ ಆಫ್ ಇದು ಅಂತ ಕನ್ಸಿಡರ್ ಮಾಡಿ ಕೇಳಿದ್ರೆ ಇಲ್ಲಿ ಏನು ಕೇಳ್ಬೋದು, ವಾಟ್ ಇಸ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಬೋದು, ಎಸ್ಟಿಮೇಷನ್ ಏನಿದೆ, ಆಮೇಲೆ ಎಂಪೆರಿಕಲ್ ಎಸ್ಟಿಮೇಷನ್ ಮಾಡೆಲ್ಸ್ ಕೇಳ್ಬೋದು, ಇಲ್ಲ ಡಿಕಂಪೋಸಿಷನ್ ಟೆಕ್ನಿಕ್ಸ್ ಕೇಳ್ಬೋದು. ಅಷ್ಟೇ. ಆ್ಯಂಡ್ 5th ಮಾಡಲಲ್ಲಿ ಟಾಪಿಕ್ ತುಂಬ ಕಡಿಮೆ ಇದೆ, ಈಸಿಯಾಗಿ ಓದ್ಬೋದು. ಇನ್ನು ಇವಾಗ ಪ್ರೆಸೆಂಟೇಷನ್ ಬಂದರೆ ಹೇಗೆ ಪ್ರೆಸೆಂಟ್ ಮಾಡೋದು ಅಂತ ಬಂದರೆ, ಫಸ್ಟು ನಾನು ಪೇಪರನ್ನು ಓಪನ್ ಮಾಡ್ಕೊಂಡು ಹೇಳ್ತೀನಿ. ಸೊ ಇದು ನಮ್ಮ ಅಫಿಷಿಯಲ್ ಪೇಪರ್ ಆಗಿತ್ತು, ಅಂದರೆ ಮಾಡೆಲ್ ಪೇಪರ್ ಆಗಿತ್ತು, ಆಯ್ತಾ. ಸೊ ನೀವು ಇಲ್ಲಿ ನೋಡ್ಬೋದು 5th ಮಾಡಲಲ್ಲಿ ಅದೇನು ಡಿಲೇಟೆಡ್ ಸಿಲೆಬಸ್ ಅಂತ ಅಂದಿದ್ದಾರಲ್ವಾ, ಅದ್ರ ಮೇಲೆ ಕ್ವೆಶನ್ಸ್ ಇದರಲ್ಲಿ ಕೇಳಿಲ್ಲ. ಓಕೆ, ಆ್ಯಂಡ್ ಇನ್ನೊಂದೇನು ಹೇಳಬೇಕು ಅಂದರೆ ನೋಡಿ, ಇಲ್ಲಿ ನಿಮ್ಗೆ ಜನರಲ್ ಆಗಿ ಫಸ್ಟ್ ಮಾಡಲಲ್ಲಿ ಟಿಪ್ಸ್ ಏನು ಕೊಡ್ಬೋದು ಅಂದರೆ ಡಯಾಗ್ರಾಮ್ಸನ್ನು ನೀಟಾಗಿ ಹಾಕಿ. ಆ್ಯಂಡ್ ಸ್ಟಾರ್ಟಿಂಗ್ ಅಲ್ವಾ, ಫಸ್ಟ್ ಮಾಡಲಿಂದನೇ ಅಟೆಂಪ್ಟ್ ಮಾಡ್ತೀರಲ್ವಾ, ಯಾವುದೇ ಮಾಡಲಿಂದ ಅಟೆಂಪ್ಟ್ ಮಾಡಿದ್ರು ಕೂಡ ಆ ಫಸ್ಟ್ ಮಾಡಲಿಂದ ಏನು ಬರೀತೀರಾ ಅದು ಆನ್ಸರ್ಸ್ ತುಂಬ ಎಲಾಬ್ರೇಟ್ ಮಾಡಿ ಬರೀರಿ. ಆ್ಯಂಡ್ ರಾಂಗ್ ಆದರೆ ಡು ನಾಟ್ ಪುಟ್ ಲೈಕ್ ಡ್ಯಾಶಸ್ ಆ್ಯಂಡ್ ಆಲ್, ಜಸ್ಟ್ ಒಂದು ಲೈನ್ ಹಾಕಿ. ಆದಷ್ಟು ಫಸ್ಟ್ 3-4 ಪೇಜಸಲ್ಲಿ ನಿಮ್ಗೆ ಇನ್ನೂ ಮಿಸ್ಟೇಕ್ಸೇ ಆಗಬಾರ್ದು. ಡಯಾಗ್ರಾಮ್ಸಿಗೋಸ್ಕರ ಸ್ಕ್ವೇಲ್ ಯೂಸ್ ಮಾಡ್ತಿರೋ ಬಿಡ್ತಿರೋ ಇಟ್ಸ್ ಲೆಫ್ಟ್ ಟು ಯು, ಬಟ್ ನೀಟಾಗಿ ಹಾಕಿ. ಆ್ಯಂಡ್ ಫಸ್ಟ್ ಮಾಡ್ಯೂಲಲ್ಲಿ ಡಯಾಗ್ರಾಮ್ ಗ್ಯಾರಂಟಿ ಇದ್ದೇ ಇದೆ, ಅದಂತೂ ಗೊತ್ತಿದೆ ನಿಮಗೆ. ಸೆಕೆಂಡ್ ಮಾಡ್ಯೂಲಲ್ಲಿ ನೋಡಿ, ಇವಾಗ ನಿಮಗೆ ಸೆಕೆಂಡ್ ಮಾಡ್ಯೂಲಿಂದ ನೀವು ಅಂಡರ್ಲೈನ್ ಮಾಡಬೇಕಾಗುತ್ತೆ ಕೀವರ್ಡ್ಸ್. ಬರಿತಾ ಒಂದು ಪಾಯಿಂಟ್ ಬರ್ದಾದ್ಮೇಲೆ ಆ ಪಾಯಿಂಟಲ್ಲಿ ನಿಮ್ಗೆ ಏನು ಅಂಡರ್ಲೈನ್ ಮಾಡ್ಬೋದು ಅನ್ಸುತ್ತೆ, ಲೈಕ್ ಕೀವರ್ಡ್ ಅನ್ಸುತ್ತೆ, ಅದನ್ನು ಅಂಡರ್ಲೈನ್ ಮಾಡಿಬಿಡಿ ಅಲ್ಲೇ. ಆ್ಯಂಡ್ ಇನ್ನೊಂದು ನಾನು ಜನರಲ್ ಆಗಿ ಏನು ಮಾಡ್ತಿದ್ದೆ ಅಂದರೆ ಪೇಪರಲ್ಲಿ, ಫಾರ್ ಎಕ್ಸಾಂಪಲ್ ಇಫ್ ಐ ಕನ್ಸಿಡರ್, ಓಕೆ, ರ್ಯಾಂಡಮ್ ಆಗಿ ಒಂದು ಕ್ವಶನ್ ತಗೊಳ್ತೀನಿ. ಐ ಟೇಕ್ ಕ್ವಶನ್ ಫ್ರಾಮ್
Okay, I'll take question from module 3. Explain agile process and its principles. First of all, an agile like process ಅಂದ್ರೆ ಏನು ಅಂತ ಬರೀತಿದೆ. ಓಕೆ, ಲೈಕ್ ನಾವು ಒಂದು ಶಾರ್ಟ್ ಟರ್ಮ್ ಅಲ್ಲಿ ಒಂದು ವರ್ಕಿಂಗ್ ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡ್ಕೊಡ್ತೀವಿ. ಅದಕ್ಕೆ ಫೀಚರ್ಸ್ ಇದೆ. ಓಕೆ, ಇಟ್ ಶುಡ್ ಬಿ ಲೈಕ್ ಕನ್ಕರೆಂಟ್ಲಿ ನಾವು ಡೆವಲಪ್ ಮಾಡ್ಕೊಡ್ಬೇಕು, ಫೀಚರ್ಸ್ ಚೆನ್ನಾಗಿರ್ಬೇಕು, ಏನೇ ಚೇಂಜಸ್ ಕೊಟ್ಟರು ಅಡಾಪ್ಟ್ ಮಾಡ್ಕೊಳಕ್ ಬರಬೇಕು. ಸೊ ಫಸ್ಟ್ ಡೆಫಿನೇಷನ್ ಬರ್ದು ಅದರಿಂದ ಸ್ಪೆಷಾಲಿಟಿ ಏನು ಅಂತ ಬರ್ದು ಯಾಕೆ ಅದು ಸಾಫ್ಟ್ವೇರ್ ಅಲ್ಲಿ ಯೂಸ್ ಆಗುತ್ತೆ ಅಂತ ಬರ್ದು ಅದಾದ್ಮೇಲೆ ನನ್ನ ಪ್ರಿನ್ಸಿಪಲ್ಸ್ ಬರೀತಿದೆ. ಸೊ ಇದೆಲ್ಲ ಲೈಕ್ ನಿಮ್ಗೆ ಆನ್ಸರ್ ಎಲಾಬ್ರೇಟ್ ಮಾಡೋಕ್ಕೆ ಟೆಕ್ನಿಕ್ಸ್. ಇದು ಸಿಮಿಲರ್ಲಿ ಎಕ್ಸ್ಟ್ರೀಮ್ ಪ್ರೋಗ್ರಾಮಿಂಗ್ ಕೂಡ ಅಷ್ಟೇ. ಫಸ್ಟ್ ಡಯಾಗ್ರಾಮ್ ಆಗ್ತಿದೆ, ಎಕ್ಸ್ಟ್ರೀಮ್ ಪ್ರೋಗ್ರಾಮಿಂಗ್ ಅಂದ್ರೆ ಏನು, ಯಾಕೆ ಇದು ಇಂಪಾರ್ಟೆಂಟು, ಆಮೇಲೆ ಒಳಗಡೆ ಇರೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ನೆಕ್ಸ್ಟ್ ಟೂಲ್ ಸೆಟ್ ಅಷ್ಟೇ. ಫಸ್ಟ್ ಟೂಲ್ ಸೆಟ್ ಬಗ್ಗೆ ಲೈಕ್ ಕಾಕ್ಬರ್ನ್ ಇಂದ ಒಂದು ಎಕ್ಸ್ಪ್ಲನೇಷನ್ ಇದೆ ಅಲ್ವಾ, ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಅಂಡ್ that's what I wanted to tell. ಓಕೆ, ಇವನ್ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ಗೆ ಒಂದು ಸರ್ಕಲ್ ಅಲ್ಲಿ ಡಯಾಗ್ರಾಮ್ಸ್ ಇದೆ, ಸೊ ಅದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಅಂಡ್ ಯಾವುದೇ ಕ್ವೆಶನ್ ಲೈಕ್ ಡಿಫ್ರೆನ್ಸಸ್ ಕೇಳಿದಾಗ ಲೈಕ್ ನಾನು ಮೋಸ್ಟ್ ಆಫ್ ದ PDF ಸೊಲ್ಯೂಷನ್ PDFs ಅಲ್ಲಿ ಸಪ್ರೇಟ್ ಪ್ಯಾರಾಗ್ರಾಫ್ ಮಾಡಿ ಕೊಟ್ಟಿದ್ರು. ಬಟ್ ಎಕ್ಸಾಮಿನರ್ಸ್ ನೀವು ಟೇಬಲ್ ಹಾಕ್ಬಿಟ್ಟು ಬರೆಯೋದೇ ಪ್ರಿಫರ್ ಮಾಡ್ತಾರೆ, ಸೊ ಟೇಬಲ್ ಹಾಕ್ಬಿಟ್ಟೆ ಬರೀರಿ. ಓಕೆ, ಅಂಡ್ ಡು ನಾಟ್ ವರಿ ಅಬೌಟ್ ಎನಿಥಿಂಗ್, ಕರೆಕ್ಟಾಗಿ ನೋಡ್ಕೊಳ್ಳಿ. 5th ಮಾಡ್ಯೂಲಲ್ಲಿ ಫಾರ್ಮುಲಾಸ್ ಇದೆ, ಕೊಕೊಮೋ ಮಾಡಲ್ಗೆ ಫಾರ್ಮುಲಾಸ್ ಇದೆ, ಅದನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ಎಂಪೆರಿಕಲ್ ಎಸ್ಟಿಮೇಷನ್ ಫಾರ್ಮುಲಾನು ಇದೆ, ಅಂಡ್ ಸಾಫ್ಟ್ವೇರ್ ಇಕ್ವೇಷನ್ ಕೂಡ ಇದೆ. ಸೊ 3 ಫಾರ್ಮುಲಾಸ್ ಕೂಡ ನೋಡ್ಕೊಳ್ಳಿ. ಅಂಡ್ ಇಲ್ಲಿ ಎಕ್ಸ್ಪ್ಲೇನ್ ಸಾಫ್ಟ್ವೇರ್ ಕ್ವಾಲಿಟಿ ಮಾಡೆಲ್ಸ್ 8 ಮಾರ್ಕ್ಸಿಗೆ ಕೇಳಿದ್ದಾರೆ. ಅಷ್ಟು ಮಾಡೆಲ್ಸ್ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಯಾವುದಾದ್ರೂ 2 ಮಾಡೆಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ, ಇನ್ನು 2 ಸುಮ್ಮನೆ ಬರ್ದು ಅದ್ರಲ್ಲಿ ಏನು ಕಂಟೆಂಟ್ಸ್ ಇದೆ ಒಂದು ಲೈನಲ್ಲಿ 2 ಲೈನಲ್ಲಿ ಬರೀರಿ ಅಷ್ಟೇ. ಸೊ ನಾನು ಹೇಳಿದ್ದೆ 5th ಮಾಡೆಲ್ ಯಾರಿಗಾದ್ರೂ ಲೈಕ್ ಇಫ್ ಯು ಸ್ಟಡಿ ಗಾರ್ವಿನ್ ಅಂಡ್ ಮೆಕ್ಕಾಲೆಲ್ ಅದು 2 ಓದ್ಕೊಂಡ್ರೆ ಉಳಿದಿರೋದು ಬೋಮ್ ಮತ್ತೆ ಡಾರ್ವಿನ್ ಓದಬೇಕು ಅಂತ ಇಲ್ಲ. ಓಕೆ, ಯು ಕ್ಯಾನ್ ಸ್ಕಿಪ್ ಬೋಮ್ ಅಂಡ್ ಇದು ಡಾರ್ವಿನ್ ಇಫ್ ಯು ಸ್ಟಡಿ ದೋಸ್ ಅಂತ ಹೇಳಿದೆ. ಬೇರೆ ಎಲ್ಲ ಮಾಡೆಲ್ಸ್ ಓದ್ಕೊಳ್ಳಿ. ಅಂಡ್ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ.